ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ M. ಮಲ್ಲಪ್ಪ ಜೋತವರು. ಗಾಜಾ ಪಟ್ಟಿ, ಗಾಜಾ ಸ್ಟ್ರಿಪ್ ಅಲ್ಲಿ ಆದಂಥ ದುರ್ಘಟನೆಗಳನ್ನು ನೆನೆಸ್ಕೊಂಡ್ರ, ಅದರಲ್ಲೂ ಪ್ಯಾಲೆಸ್ತೈನ್ಗಳ ಬದುಕನ್ನು ನೆನೆಸ್ಕೊಂಡ್ರ, ಅವ್ರ ಮೇಲೆ ಆಗುತ್ತಿರೋ ದಾಳಿಗಳನ್ನ ನೆನೆಸ್ಕೊಂಡ್ರ, ಈ ಜಗದಲ್ಲಿ ಮಾನವೀಯತೆ ಇದೆಯಾ, ಮನುಷ್ಯತ್ವ ಇದೆಯಾ ಅನ್ನುವಂಥ ಪ್ರಶ್ನೆಗಳ ಜೊತೆಗೆ ಪ್ಯಾಲೆಸ್ತೈನಿಗಳ ಇವತ್ತಿನ ದುರಂತಕ್ಕೆ ಸ್ವತಃ ಪ್ಯಾಲೆಸ್ತೈನಿಗಳ ಒಂದು ಸಂಘಟನೆ ಹಮಾಸ್ ಕಾರಣ ಅನ್ನೋದನ್ನು ಭಾಳ ನೋವಿನಿಂದ ಹೇಳಬೇಕಾಗಿದೆ. ಯಾಕಂದರೆ ನಮ್ಮಲ್ಲಿ ಶಕ್ತಿ ಇಲ್ಲದಾಗ, ನಮ್ಮಲ್ಲಿ ಹೋರಾಡುವ ಒಂದು ವಿದ್ವತ್ತ ಜೊತೆಗೆ ಫಂಡ್ ಇಲ್ಲದೆ ಇದ್ದಾಗ, ಅಥವಾ ನಮ್ಮೊಂದಿಗೆ ನಮ್ಮ ಜನ ಇಲ್ಲದೆ ಇದ್ದಾಗ ಅನಿವಾರ್ಯವಾಗಿ ಗುಡ್ಡಕ್ಕೆ ಕಲ್ಲು ಹೊರುವಂಥ ಕೆಲಸ ಯಾಕೆ ಮಾಡಿದರು ಈ ಹಮಾಸ್ಗಳು ಅಂತ. ಹಮಾಸ್ ಇದು ಪ್ಯಾಲೆಸ್ತೈನಿಗಳ ಉಗ್ರ ಸಂಘಟನೆ. ಪ್ಯಾಲೆಸ್ತೈನ್ ರಾಷ್ಟ್ರ ನಿರ್ಮಾಣ ಆಗಬೇಕು, ಇಸ್ರೇಲಿಗಳಲ್ಲಿದೆ ಅಂದರೆ ಯಹೂದ್ಯರಿಂದ ಹೋಗಬೇಕು, ಇಸ್ರೇಲ್ನಿಂದ. ಇದು ನಿರಂತರ 1948ರಿಂದ ಸ್ಟಾರ್ಟ್ ಆದ ಇದು ಯುದ್ಧ, ನಿಲ್ತಾನೆ ಇಲ್ಲ, ಹಾಗೆ ಮುಂದುವರಿತಾ ಇದೆ. ಪ್ಯಾಲೆಸ್ತೈನ್ ವರ್ಸಸ್ ಇಸ್ರೇಲ್ ಯಹೂದಿಗಳು ಅಂತೇಳಿ. ಈ ಪ್ಯಾಲೆಸ್ತೈನಿಗಳ ಬದುಕು ಇವತ್ತು ಹೆಂಗಾಗ್ಯದಪ್ಪ ಅಂತಂದ್ರೆ, ಅನಿವಾರ್ಯವಾಗಿ ಏನೋ ಇರಲಿಕ್ಕೆ ಕೊಟ್ಟಿದ್ದು ಗಾಜಾ ಸ್ಟ್ರಿಪ್ ಒಂದು ಮಾಡಿ, ಅಥವಾ ಗಾಜಾ ಪಟ್ಟಿಯನ್ನು ಒಂದು ಕೊಟ್ಟು ಏನಪ್ಪ ನೀವು ಬದುಕೊಂಡು ಹೋಗ್ರಿ ಅನ್ನುವಂಥ ಮಾತನ್ನು. ಯಾಕಂದ್ರೆ ಇಸ್ರೇಲದಿಂದ ದೊಡ್ಡದಾದಂತಹ ಅಮೇರಿಕಾದ ಸಹಾಯ ಇದೆ. ಇದು ನಾವು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಸ್ವತಃ ಇಸ್ರೇಲಿಗಳು, ಯಹೂದಿಗಳು ಅನಿವಾರ್ಯವಾಗಿ ಅಲ್ಲಿ ಬದುಕಲೇಬೇಕಾಗಿದೆ. ಅವ್ರಿಗೆ ಬೇರೆ ಜಾಗ ಇಲ್ಲ. ಇರೋದು ಬೆಳಗಾವಿ ಜಿಲ್ಲೆ ಎಷ್ಟದ ಅದು ಇಸ್ರೇಲ್. ಆ ಪ್ರದೇಶ ನಮಗೆ ಬೇಕಪ್ಪ. ಯುದ್ಧ ಶುರುವಾಗಿದೆ ನಮ್ಮದು ಇವರಿಗೆ, ಮತ್ತಂದರೆ ಇಟ್ ಮೀನ್ಸ್ ನಮ್ಮ ಇಸ್ರೇಲಿಗಳಿಗೆ, ಯಹೂದಿಗಳಿಗೆ ಮತ್ತು ಪ್ಯಾಲೆಸ್ತೈನಿಗಳಿಗೆ. ಮೂಲತಃ ಪ್ಯಾಲೆಸ್ತೈನ್ಗಳ ಜಾಗ ಅದು. ಮುಸ್ಲಿಂ ರಾಷ್ಟ್ರ ಮಧ್ಯದಲ್ಲಿರುತ್ತಿರುವಂಥ ಒಂದು ರಾಷ್ಟ್ರ. ಅದನ್ನು ಅಲ್ಲಿದು ಓಡಿಸಿ ಇವತ್ತು ಪ್ಯಾಲೆಸ್ತೈನಿಗಳನ್ನು ಗಾಜಾ ಸ್ಟ್ರಿಪ್ಟ್ ಏನೋ ಕೊಟ್ಟಿದ್ದಾರೆ. ಗಾಜಾ ಸ್ಕ್ರಿಪ್ಟ್ ಅಂತ ಕರಿತೀವಿ ನಾವು ಅದಕ್ಕೆ. ಅದು ಗಾಜಾ ಪಟ್ಟಿಯಲ್ಲೇ ಎರಡು ಜನಾಂಗಗಳು, ಬೇರೆ ಬೇರೆ ಯಹೂದ್ಯರು ಮತ್ತು ಪ್ಯಾಲೆಸ್ತೈನಿಗಳ ಮಧ್ಯದಲ್ಲಿ, ಅಥವಾ ಅರಬ್ಬಿಗಳ ಮಧ್ಯದಲ್ಲಿ. ಅರಬ್ಬಿ ಅನ್ನೋಗಿದ್ರು ಪ್ಯಾಲೆಸ್ತೈನ್ಗಳವರು ಮುಸ್ಲಿಮ್ಸನ್ನೇ. ಈ ತಿಕ್ಕಾಟ ಇವತ್ತು ಯಾವ ಹಂತಕ್ಕೆ ಬಂದು ನಿಂತದಪ್ಪ ಅಂತಂದ್ರೆ, ಈ ಹಮಾಸ್ ದಾಳಿ ಮಾಡಿದ್ರು ಉಗ್ರವಾದ ಇಸ್ರೇಲ್ ಮೇಲೆ. ಅವರಷ್ಟು ಅವರು ಇದ್ದರು, ಪೆಟ್ಟುಕೊಂಡಿದ್ರು, ಏನೋ ಒಂದಿಷ್ಟು ಕಚ್ಚಾಡ್ತಾಯಿದ್ರು, ಮಾಡ್ತಾಯಿದ್ರು ಅಲ್ಲಿ ಪ್ಯಾಲೆಸ್ತೈನಿಗಳು. ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಿಷ್ಟು ಜನನೂ ಬೆಂಬಲ ಸೂಚಿಸ್ತಾ ಇತ್ತು. ಜೊತೆಗೆ ಅನೇಕ ಒಂದಿಷ್ಟು ಟೆರ್ರಿಸ್ಟ್ ಗುಂಪುಗಳು ಇದ್ದು ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು. ಅದೇನು ನಡೆದಿದ್ದು ಹಾಗೆ. ಅದರಲ್ಲಿ ಅಮೇರಿಕ ಮಧ್ಯಸ್ಥಿಗೆ ವಹಿಸ್ಕೊಂಡು ಮುಂದುವರಿಸ್ಕೊಂಡಿಟ್ಟಿತ್ತು. ಆದರೆ ಹಮಾಸ್ ಅವರು ಇದನ್ನು ಇಲ್ಲ ಅಲ್ಲಗಳಿಲಿಕ್ಕೆ ಹೋಗಿ, ಅದನ್ನು ಪೂರ ಓಡಿಸ್ಲಿಕ್ಕೆ ಹೋಗಿ ಇಸ್ರೇಲ್ ಕೆನಕ್ಕೆ ಇವತ್ತು ಯಾವ ಹಂತಕ್ಕೆ ಬಂದಿದ್ದಾರೆ ಅಂದ್ರೆ, ಅವರಲ್ಲಿ ಬದುಕುಳಿಯುವುದು ಸಹಿತ ಕಷ್ಟ ಹೋಗ್ಬಿಟ್ಟದು. ಯಾಕಂದರೆ ಕಳೆದ 21 ತಿಂಗಳಿಂದ ಶುರುವಾಯ್ತಿದ್ದು ಯುದ್ಧ. ಆ ಪೂರ್ವದಲ್ಲೆಲ್ಲ 48ರಿಂದ ಯುದ್ಧಗಳಾಗಿದ್ದಾವೆ, ಮೆಂದಲ್ ಆಗಿದ್ದಾವೆ. ಎಲ್ಲರೂ ಸುಮ್ಮನಾಗಿಬಿಟ್ಟಿದ್ರೆ. ಈಜಿಪ್ಟ್ ಯುದ್ಧ ಮಾಡಿತು, ಅದನ್ನು ಮತ್ತೊಂದು ಮಾಡಿತು, ಜೋರ್ಡಾನ್ ಮಾಡಿತು, ಸತತ ಅದರ ಲೆಬನಾನ್ ಅಂತ ಅದು ಸತತ ಯುದ್ಧಕ್ಕೆ ನಿಂತ ಬಿಟ್ಟಿತ್ತು. ಲೆಬನಿಗಳು, ಸಿರಿಯಾನು ಯುದ್ಧಕ್ಕೆ ನಿಂತಿತ್ತು. ಮತ್ತು ಇಂಡೈರೆಕ್ಟಾಗಿ ಅರಬ್ ದೇಶಗಳು ಸಹಿತ ಇದಕ್ಕೆ ಹೆಲ್ಪ್ ಮಾಡಿದ್ದು ಪ್ಯಾಲೆಸ್ತೈನಿಗಳಿಗೆ. ಇರಾನು ಇದರ ಪರವಾಗಿ ನಿಂತಿತ್ತು, ಇರಾಕು ಇದ್ರ ಪರವಾಗಿ ನಿಂತಿತ್ತು. ಆದ್ರೆ ಇವರೆಲ್ಲರನ್ನು ಮೀರಿ ಇಸ್ರೇಲ್ ಇವತ್ತು ಬೆಳೆದು ನಿಂತಿದ್ದು, ಅವರು ಎದುರಾಗಿ ನಿಂತಿದ್ದು. ಎದರಿಂದ ಅಂತಂದ್ರೆ ಕೇವಲ ಧರ್ಮದಿಂದ ಮಾತ್ರ ಅಲ್ಲ, ಅವರು ತಮ್ಮ ವಿದ್ವತ್ತಿನಿಂದ, ವೈಜ್ಞಾನಿಕತೆಯಿಂದ ಸಣ್ಣ ರಾಷ್ಟ್ರ ಇವರೆಲ್ಲರೂ ಎದುರು ಹಾಕ್ಕೊಂಡು ನಿಂತಿತ್ತು. ಜೊತೆಗೆ ಅಮೇರಿಕ ಹೆಲ್ಪ್ ಇತ್ತು. ಬರೀ ಹೆಲ್ಪ್ ಒಂದೊಂದೆಲ್ಲ ಸಾಧ್ಯ ಅಂತಲ್ಲ, ಆದರೆ ಗಟ್ಟಿಮುಟ್ಟಾದ ಹೆಲ್ಪ್ ಇತ್ತು. ಅದರಿಂದ ಇವರು ಸಾಧನೆ ಸಾಧಿಸಿಬಿಟ್ರು, ವೈಜ್ಞಾನಿಕವಾಗಿ ಬೆಳೆದ್ಬಿಟ್ರು. ಸಣ್ಣ ರಾಷ್ಟ್ರನ ಒಂದು ಜಗಕ್ಕೆ ಮಾದರಿ ಅನ್ನೋಂಗೆ ಮಾಡಿದರು. ಈ ಮುಸ್ಲಿಂ ಅಥವಾ ಅರಬ ಜನರ ಮಧ್ಯದಲ್ಲೇ ರಾಷ್ಟ್ರನ ಗಟ್ಟಿಮುಟ್ಟಾದ ರಾಷ್ಟ್ರ ಕಂಡ ಎಲ್ಲರನ್ನೂ ಹಂಚಿಕೊಂಡು ಬದುಕು ಮಾಡ್ತಾಯಿದ್ರು. ಅವ್ರ ಶಕ್ತಿ ಸಾಕಷ್ಟು ಇರೋ ಮುಂದೆ ಇಂತಹ ಸಂದರ್ಭದಲ್ಲೇ, ಯಾರಿಂದನೂ ಆಗಲಾರದ ಸಂದರ್ಭದಲ್ಲೇ ಈಜಿಪ್ಟ್ ಅಂತ ದೇಶ ಹೋರಾಟ ಮಾಡಿತ್ತು, ಲೆಬನಿಗಳು ಹೋರಾಟ ಮಾಡಿದ್ದರು, ಜೋರ್ಡಾನಿಗಳು ಹೋರಾಟ ಮಾಡಿದ್ದರು, ಇರಾನಿದಾಗ ಹೋರಾಟ ಮಾಡಿತ್ತು, ಅರಬ್ ದೇಶಗಳಿಗೆಲ್ಲ ಸಪೋರ್ಟ್ ಮಾಡಿತ್ತು. ಜಗದೆಲ್ಲ ಉಗ್ರವಾದಿಗಳು ಇವ್ರನ್ನ ಹೆಚ್ಚಿಗೆ ಒಯ್ಯಬೇಕಂತ ಪ್ರಯತ್ನ ಮಾಡಿದರು. ಆದರೆ ಆಗಿರಲಿಲ್ಲ. ಅದೆಲ್ಲ ಗೊತ್ತಾದ್ಮೇಲೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ನಮ್ಮ ಹಮಾಸ್ ಅಂದರೆ ಪ್ಯಾಲೆಸ್ತೈನ್ ಉಗ್ರವಾದಿಗಳು. ಇವರು ಒಪ್ತಾಳೆ ಇರಲಿಲ್ಲ, ನಾವು ಅವ್ರನ್ನ ಕೊಂದು ನಾವು ಓಡಿಸಿದ್ರೆ ಆಗ್ತದೆ ಅನ್ನುವಂಥ ಒಂದು ಹುಚ್ಚುತನಕ್ಕೆ ಬಿದ್ದರು. ಅದರ ಅಂಗವಾಗಿ ದಾಳಿ ಮಾಡಿದರು ಇಸ್ರೇಲ್ ಮೇಲೆ. ಅದರ ಉತ್ತರ ಇದು. ಇವತ್ತಿಗೆ ಅವ್ರು ಬಿಡ್ತಾ ಇಲ್ಲ ಇಸ್ರೇಲಿಗಳು. ಅವರು ಅಷ್ಟು ಕ್ರೂರಿಗಳಾಗಿಬಿಟ್ರು. ಇವತ್ತು ಕ್ರೂರಿ ಯಾವ ರೀತಿ ಕ್ರೂರಿ ಆದ್ರಪ್ಪ ಅಂತಂದ್ರೆ, ಇಲ್ಲೇ 59,676 ಜನ ಪ್ಯಾಲೆಸ್ತೈನಿಗಳ ಇಲ್ಲಿವರೆಗೆ ಕಗ್ಗೊಲೆ ಹೋಗ್ಬಿಡು ದಾಳಿ ಮಾಡಿದರು. ಕಡಿಮೆ ಅಂದರೂ ಸಹಿತ
ಏನೋ ಇದು ಇಂಜೂರ್ಡ್ ಅಂತಂದ್ರೆ ಪೆಟ್ಟು ತಿಂದಂಥವ್ರು ಗಾಯಾಳುಗಳು 1,00,000ಕ್ಕೂ ಮೇಲ್ಪಟ್ಟು ಗಾಯಾಳುಗಳು ಅಲ್ಲಿ ಬಿದ್ದು ಹೋಗ್ಬಿಟ್ರು. ಅದ್ರ ಜೊತೆಗೆ ಮಕ್ಕಳು ರೀ ಸಣ್ಣ ಮಕ್ಕಳು ಸಹಿತ ಕೊಲೆ ಆಗಿದ್ದು 17,121 ಜನ ಇಲ್ಲಿವರೆಗೆ ಮಕ್ಕಳು ಸತ್ತಿದ್ದಾರೆ ಅಂತ ರಿಪೋರ್ಟ್ ಅದು. ಈ ಒಂದು ಎಷ್ಟೋ ಈ 21 ಮಂತ್ಸ್ 21 ತಿಂಗಳುಗಳಲ್ಲಿ ಪ್ರತಿ ತಿಂಗಳೂ 815 ಮಕ್ಕಳು ತೀರ್ಕೊಂಡಂತ ವರದಿ ಹೇಳ್ತಾ ಇದೆ. 815 ಮಕ್ಕಳು ಸತ್ತು ಹೋಗಿಬಿಟ್ಟಿದ್ದಾವೆ. ಇದರಲ್ಲೇ ಮುಂದೆ ಆಹಾರ ಇವತ್ತು ಬಂದಾಗಿಬಿಟ್ಟದ, ಆಹಾರ ಸಪ್ಲೈ ಬಂದಾಗಿಬಿಟ್ಟದ. ಅದರಲ್ಲೂ 40,224 ಅಂದರೆ 2024 ಸತ್ತಿದ್ರು. ಇವತ್ತದು 59,676 ಜನ ಸತ್ತು ಹೋಗಿಬಿಟ್ಟಿದ್ದಾರೆ. ಮುಂದೆ ಈ 15 ತಿಂಗಳ ನಂತರ ಸ್ವಲ್ಪ ಸೀಸ್ ಫೈರ್ ನಾವು ಕದನ ವಿರಾಮ ಅಂತೀವಲ್ಲ ಅದು ಮಾಡಿಕೊಂಡ್ರು. ಆದರೂ 7 ದಿವಸ ಮತ್ತೆ ಕಂಟಿನ್ಯೂ ಆಗಿಬಿಡ್ತೀವಿ, ಅವತ್ತು ನಿಲ್ಲಿಲ್ಲ ಅದು. ಹೀಗಾಗಿ ಸಾಯುವವ್ರ ಸಂಖ್ಯೆ, ಹೊಟ್ಟೆಗಿಲ್ಲದವ್ರ ಸಂಖ್ಯೆ, ಇಡೀ ಗಾಜಾ ಸ್ಟ್ರಿಪ್ ಏನು ದೇಶ ಮಾಡ್ಕೋಬೋದು ಹೊಂಟಿತ್ತು, ಅದೆಲ್ಲ ಇವತ್ತು ದಿವಾಳಿ ಎದ್ದು ಅದು ಪರಿಸ್ಥಿತಿ ನೋಡಿದ್ರೆ ನರಕ. ಎಲ್ಲ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಇವೆಲ್ಲ ನೋಡಿಕೊಂಡಾಗ ಅಕಾರ್ಡಿಂಗ್ ಟು ಇಲ್ಲೇನದಪ್ಪ ಅಂತಂದ್ರೆ ಈ ಏರಿಯಾದಲ್ಲೇ ಈ ಒಂದು ಏನು ಏರಿಯಾದಲ್ಲೇ ಹೆಚ್ಚು ಕಡಿಮೆ ಭಾಳಷ್ಟು ಕಟ್ಟಡಗಳು ದೊಡ್ಡ ದೊಡ್ಡ ಕಟ್ಟಡಗಳು ಬಿದ್ದು ಹೋಗಿಬಿಟ್ಟಿದ್ದಾವೆ. ಅದಕ್ಕೇನು ಲೆಕ್ಕಿಲ್ಲದಷ್ಟು. ಯಾಕಂತಂದ್ರೆ ಅವುಗಳನ್ನು ಈ ಟೋಟಲ್ಲಾಗಿ ಯಾವ ರೀತಿಯಾಗಿ ಹೊಡೆದು ತೆಗ್ದಾರಪ್ಪ ಅಂದರೆ 88% ಎಲ್ಲ ಕಟ್ಟಡಗಳು ಬಿದ್ದು ಹೋಗಿಬಿಟ್ಟಿದ್ದಾವೆ. ಆ ರೀತಿ ಬೊಂಬಾರ್ಡ್ಮೆಂಟ್ ಹಾಕೋದು ಸಣ್ಣ ಮಕ್ಕಳ ಮೇಲೆ ಸಾವು ನೋವು ಅದನ್ನು ಹೇಳಲಿಕ್ಕೆ ವರ್ಣಿಸಲಿಕ್ಕೆ ಶಬ್ದಗಳನ್ನೇ ಇಲ್ಲ. ಇವತ್ತು ಪಾಪ ಜಗದಲ್ಲಿ ಅತ್ಯಂತ ಕನಿಷ್ಠ ಪರಿಸ್ಥಿತಿಯಲ್ಲಿ ಪ್ಯಾಲೆಸ್ಟೀನ್ಗಳಿದ್ದಾರೆ. ಇದರ ಕಾರಣ ಏನಪ್ಪ ಅಂದರೆ ಹಮಾಸ್ ಅವರು ತಮಗೆ ನಿಗದೇ ಇದ್ದಾಗ, ತಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಪಾಪ ಈ ಪ್ಯಾಲೆಸ್ಟೀನ್ಗಳು ಬಲಿ ಕೊಟ್ಟರಪ್ಪ ಅನ್ನೋಂಥ ಚಿಂತನೆ ಶುರುವಾಗಿಬಿಟ್ಟದ. ಹೌದು, ಇದ್ರಲ್ಲಿ ಮಾಡಬಾರ್ದಾಗಿತ್ತು, ಇದ್ರಲ್ಲಿ ತಪ್ಪು ಸಣ್ಣದಲ್ಲ. ಯಾಕಂದ್ರೆ ಹೆಚ್ಚು ಕಡಿಮೆ 1,00,000ಕ್ಕೂ ಮೇಲ್ಪಟ್ಟು ಏನಾಗಿದ್ದಾರೆ, ಗಾಯಾಳುಗಳಾಗಿದ್ದಾರೆ. ಅದ್ರ ಜೊತೆಗೆ ಸಾಯುವ ಸಂಖ್ಯೆ ಹೆಚ್ಚಾಗ್ಯದ. ಮುಂದೆ ಆಹಾರ ಇಲ್ಲದ ಹುಡುಗರು ಏನಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ 56,425 ಮಕ್ಕಳಿಗೆ ಪೆಟ್ಟು ಬಿದ್ದದ್ದು. ಹೊಟ್ಟೆ ಕೂಳಿಲ್ದ ಪಾಪ ವೀಕ್ ಆಗಿಬಿಟ್ಟಿದ್ದಾವೆ ಮಕ್ಕಳಿಗೆ ಆಹಾರ ಇಲ್ಲ, ಬಿಲ್ಡಿಂಗ್ಗಳಿಲ್ಲ, ರೋಡು ಕೆಟ್ಟೋಗಿಬಿಟ್ಟಿದ್ದಾವೆ, ಬಾಂಬಾರ್ಡ್ಮೆಂಟ್ ಹಾಗೆ ಮುಂದುವರಿತಾ ಇದೆ. ಇದ್ರ ದಾಳಿ ನೆನೆಸ್ಕೊಂಡ್ರೆ ಇವತ್ತಿಗೆ ಇದು ಯಾಕೆ ಬೇಕಪ್ಪ ಇದೆಲ್ಲ ಅನ್ನೋಂಥದ್ದು ನೋವು ಅನ್ನಿಸ್ತದೆ. ಎಷ್ಟು ಪಾಪ ಪ್ಯಾಲೆಸ್ಟೀನಿಗಳು ತಮ್ಮ ಸ್ಥಳವನ್ನು ಹೋರಾಟ ಮಾಡಿಕೊಂಡು ಒಂದಿಷ್ಟು ತಮ್ಮ ನೆಲೆ ಮಾಡ್ಕೊಂಡಿದ್ರು ಗಾಜಾ ಸ್ಟ್ರಿಪ್ನಲ್ಲೇ ಅಥವಾ ಗಾಜಾ ಪಟ್ಟಿಯಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಉಗ್ರವಾದವನ್ನು ಮಾಡಿ ನಾವು ಓಡಿಸಿ ತೀರ್ತೀವಿ ಅಂತೇಳಿ ಬೆನ್ನು ಹತ್ತಿದಂಥ ಈ ಹಮಾಸ್ಗಳು ಇವತ್ತು ಎಲ್ಲಿದ್ದಾರೆ ಅಂತ ಗೆಲ್ಲಲಿಕ್ಕೂ ಆಗಲಿಲ್ಲ. ಆದರೆ ಹೊಡೆತ ಪಾಪ ಅಲ್ಲಿ ಪ್ಯಾಲೆಸ್ಟೀನಿಗಳಿಗೆ ಬಿದ್ದು ಬಿಡ್ತು. ಪ್ಯಾಲೆಸ್ಟೀನ್ ಪರವಾಗಿ ಹೋರಾಟ ಮಾಡಿದ್ರು, ಹಮಾಸ್ ಬೇರೆ ಯುದ್ಧ ಮಾಡಿದ್ರು, ತಾವು ಬೇಡ್ತಿದ್ರು. ಆದರೆ ತಮಗೆ ಆಗಲಾರದ ಕೆಲಸವನ್ನು ಯಾಕೆ ಇವರು ಮಾಡಲಿಕ್ಕೆ ಹೊರಟ್ರು ಅಂತ ತಮಗಟ್ಟು ಶಕ್ತಿ ಅದನ್ನು ಅಂತೇಳಿ. ಯಾಕಂದರೆ ಇವತ್ತು ನೋಡ್ರಿ ಈ ಗಾಜಾಗಳಂದ್ರೆ ಪ್ಯಾಲೆಸ್ಟೀನಿಗಳಿಗೆ ಯಾರು ಚೀನಿಯರು ಹೆಲ್ಪ್ ಮಾಡೋಕ್ಕೆ ಬರಲಿಲ್ಲ. ಅದೇ ಕಾಲಕ್ಕೆ ಯಾವ ಇನ್ನುಳಿದ ಜಗದ ಟೆರರಿಸ್ಟ್ಗಳು ದೊಡ್ಡ ಭಯಂಕರ ಟೆರರಿಸ್ಟ್ಗಳಿದ್ದಾರೆ, ಅವ್ರು ಹೆಲ್ಪ್ ಮಾಡೋಕ್ಕೆ ಬರಲಿಲ್ಲ. ಹಮಾಸ್ ಉಳಿಸ್ಲಿಕ್ಕೆ ಯಾವ ಒಂದು ಅಮೇರಿಕ ಅಂತ ಮೊದಲು ಈಗ ಅಮೇರಿಕ ಮತ್ತು ಯುರೋಪ್ ಕಂಡ ದೇಶಗಳೆಲ್ಲ ಇಸ್ರೇಲ್ ನಿಂತಿರೋದ್ರಿಂದಾಗಿ ಅವರು ಅದರಲ್ಲೂ ವಿಶೇಷವಾಗಿ ವೆಸ್ಟರ್ನೈಸ್ ಕಂಟ್ರಿಗಳಿಗೆ, ಪಶ್ಚಿಮದ ರಾಷ್ಟ್ರಗಳಿಗೆ, ಅಮೇರಿಕ ಹಿಡ್ಕೊಂಡು ಯುರೋಪಿಯನ್ ಕಂಟ್ರಿ ಹಿಡ್ಕೊಂಡು ಇಂಗ್ಲೆಂಡ್ ಹಿಡ್ಕೊಂಡು ಇವೆಲ್ಲನೂ ಹಿಡ್ಕೊಂಡು ಇವತ್ತು ಅವರಿಗೆ ಇಸ್ರೇಲ್ ಬೇಕಾಗಿದೆ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋಕೆ. ಈ ಜಗದ ಈ ಒಂದು ಎರಡು ಧರ್ಮಗಳ ನಡೀತಿ ಕಾರಣ ಇದು ಇಲ್ಲ. ಯಾಕಂತಂದ್ರೆ ಒಂದು ಕಡೆ ಇಸ್ಲಾಂ ಧರ್ಮೀಯರು, ಇನ್ನೊಂದು ಕಡೆ ಕ್ರಿಶ್ಚಿಯನ್ ಧರ್ಮೀಯರು, ಅವ್ರ ಮಧ್ಯದಲ್ಲಿ ಯಹೂದಿಗಳನ್ನ ಮುಂದಿಟ್ಟುಕೊಂಡು ವೆಸ್ಟರ್ನೈಸ್ ಕಂಟ್ರಿಗಳು ತಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಅರಬ್ ಕಂಟ್ರಿಗಳ ಮೇಲೆ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಇವತ್ತು ಅರಬ್ ಕಂಟ್ರಿಗಳೆಲ್ಲ ಎಣ್ಣೆಯ ಏನಪ್ಪ ಖನಿಜಗಳೆಲ್ಲ ಅವುಗಳನ್ನ ಉಪಯೋಗ ಮಾಡ್ಕೊಳ್ಳೋಂಥ ಕೆಲಸವನ್ನು ಈ ನಮ್ಮ ಅಮೇರಿಕ ಮಾಡ್ತದೆ. ಅದಕ್ಕೆ ಯೂಸನ್ನು ನಮ್ಮ ಈ ಇಸ್ರೇಲನ್ನು ಮಾಡ್ಕೊಳ್ತದೆ. ಇವತ್ತು ಇಸ್ರೇಲ್ ನಮ್ಮ ಬುದ್ಧಿವಂತಿಕೆಯಿಂದ ಜೊತೆಗೆ ಅಮೇರಿಕಾದ ದೊಡ್ಡ ಸಹಾಯದಿಂದ ಇವತ್ತು ಗಟ್ಟಿಮುಟ್ಟಾಗಿ ನಿಂತುಬಿಟ್ಟಿದ್ದಾರೆ ಅವರು. ಮೊನ್ನೆ ಯುದ್ಧ ಆಯಿತು, ನೀವು ನೋಡಿದಿರಿ, ಇರಾನ್ ದಾಳಿ ಮಾಡಿತು, ಅಷ್ಟೇನೋ ಹಾಕಿತು, ಅಲ್ಲಿ ಬಾಂಬ್ಗಳನ್ನ ಹಾಕಿತು, ಬಾಂಬಾರ್ಡ್ಮೆಂಟ್ ಮಾಡಿತು. ಆದರೂ ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಯಾರಿಂದಲೂ ಗೆಲ್ಲಲಿಕ್ಕೆ ಆಗಲಾರದು ಇವತ್ತು ನಮ್ಮ ಇಸ್ರೇಲ್ ಅದ. ಇವೆಲ್ಲ ಗೊತ್ತಿದ್ದು ಇಂಥ ಸಾಹಸ ಮಾಡಿದ್ದು ಇವತ್ತು ಅನೇಕ ಮಕ್ಕಳ ಸಾವು ನೋವುಗಳಿಗೆ, ಅನೇಕ ಜನರ ಕೊಲೆಗೆ, ಜೊತೆಗೆ ಅವರ ಬದುಕಿಗೆ ಇವತ್ತು ನರಕ ನಿರ್ಮಾಣ ಮಾಡಿದಂಥ ಇಸ್ರೇಲ್ ಇದು ಇವತ್ತು ಜಗದ ಟೀಕೆಯನ್ನು ಮಾಡ್ತಾ ಇದ್ದೀವಿ ನಾವು, ಇಲ್ಲಂತಲ್ಲ. ಟೀಕೆ, ಖಂಡನೆ ಮತ್ತೇನೋ ಮಾಡಿದರೂ ಅವ್ರ ಬದುಕಿಗೆ ನಾಶ ಆಗ್ಯದಲ್ಲ. ಈಗ ಆ ಪ್ಯಾಲೆಸ್ಟೀನಿಗಳದು ಗಾಜಾ ಪಟ್ಟಿಯ ಈ ಪ್ಯಾಲೆಸ್ಟೀನಿಗಳ
ಬದುಕು ಇವತ್ತು ನರಕ ಆಗ್ಯದಲ್ಲ. ಅವ್ರಿಗೆ ಯಾರು ಇವತ್ತರ ಈ ದೇಶದ ಬಿಟ್ಟು ಹೋಗಿದಾರಂತ ಮಾತುಗಳಿದ್ದಾವೆ. ಕಡಿಮೆ ಅಂದರೂ ಒಂದು 2 ಮಿಲಿಯನ್ ಅಂದರೆ ಒಂದು 20 ಲಕ್ಷ ಜನ ದೇಶ ಬಿಟ್ಟು ಹೋಗಿದಾರಂತ ರಿಪೋರ್ಟ್ಸ್ ಇದ್ದಾವೆ. ಅದೇ ಕಾಲಕ್ಕೆ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಹೊಟ್ಟೆ ಕೂಳಿದ್ರೆ ಸತ್ತಂಥವ್ರು. ಮತ್ತು ವಿಜಿನ್ ಏನಪ್ಪ ಅಂದ್ರೆ 88% ಹೆಚ್ಚು ಖಾಲಿದಂಗೆ ಆಗಿಬಿಟ್ಟದ ಏನರಪ್ಪ. ಅದೇ ಕಾಲಕ್ಕೆ ದಿನಕ್ಕೆ 6,400 ಜನ ಇಂಜೂರ್ಡ್ ಆಗ್ತಾ ಇದ್ದ ರಿಪೋರ್ಟ್ ಅದ. ದಿನಕ್ಕೆ 4,400 ಜನ. ಇವೆಲ್ಲ ನೆನೆಸ್ಕೊಂಡಾಗ ಇಂಥ ಭಯಂಕರ ಯುದ್ಧ ಬೇಕಾ ನಮಗೆ? ಯಾಕಪ್ಪ ಹೊಂದಾಣಿಕೆ ಮಾಡ್ಕೊಂಡು ಬದುಕಿ ಹೋಗಬಾರ್ದು ಅನ್ನುವಂಥ ಅನೇಕ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇವತ್ತು ಇಸ್ರೇಲ್ ಮಾಡಿದಂತಹ ಈ ದಾಳಿ ಅದಕ್ಕೆ ಮೂಲತಃ ಕಾರಣ ಹಮಾಸ್. ಒಂದನೇದಾಗಿ ಇಸ್ರೇಲ್ ಇಷ್ಟು ಕ್ರೂರಿ ಆಗಬಾರ್ದಾಗಿತ್ತು. ಇವತ್ತಿಗೆ ಇರಾನ್ಗೂ ಸಹಿತ ಇವ್ರನ್ನ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದೇ ಕಾಲಕ್ಕೆ ಇರಾನ್ ಹೊಡೆತ ಕೊಟ್ಟದ್ದು ಇಲ್ಲ ಅಂತಲ್ಲ, ಆದರೆ ಇಸ್ರೇಲ್ ಗೆದ್ದು ತಾನು ಅಲ್ಲೇ ಹಮಾಸ್ಗಳನ್ನ ಅಂದರೆ ನಮ್ಮ ಪ್ಯಾಲೆಸ್ಟೈನ್ ನೇಮಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಗೊತ್ತಿದ್ದು ಏನೂ ಮಾಡಲಿಕ್ಕೆ ಆದಂಥ ಸ್ಥಿತಿಯೊಳಗೆ ಎಲ್ಲರೂ ಇದ್ದು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದು ಹೆಚ್ಚಾಗಿದೆ ಇಸ್ಲಾಂ ಕಂಟ್ರಿಗಳಿಗೆ. ಇಂಥ ಸಂದರ್ಭದಲ್ಲೇ ಪ್ಯಾಲೆಸ್ಟೈನ್ಗಳ ಬದುಕನ್ನು ನಾವು ನೆನೆಸ್ಕೊಂಡ್ರೆ ಇವತ್ತೂ ದುಃಖ ಅನ್ನಿಸ್ತಾ ಇದೆ. ಹಮಾಸ್ ಮಾಡಿದ ಹುಂಬತನಕ್ಕೆ ಇವತ್ತು ನಮ್ಮ ಪ್ಯಾಲೆಸ್ಟೈನಿಗಳು ಪಾಪ ಒದ್ದಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳು ನೋಡಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದೊಂದು ಅತ್ಯಂತ ಕ್ರೂರವಾದ ದಾಳಿ ಈ ಒಂದು 2025 ಅನ್ನುವಂಥ ಮಾತು ಹೇಳ್ತಾ ಇದು ಬೇಕಾ ಹಮಾಸ್ಗಳಿಗೆ ಆಗಿರ್ಬೋದು ಅಥವಾ ಪ್ಯಾಲೆಸ್ಟೈನಿಗಳಿಗೆ? ಯಾಕೆಂದರೆ ಅಸಾಧ್ಯದ ಕೆಲಸವನ್ನು ಮಾಡಲಿಕ್ಕೆ ಹೋದ್ರೆ ಇಂತೆಲ್ಲ ಆಗ್ತಾ ಅನ್ನೋದಕ್ಕೆ ನಮ್ಮಲ್ಲಿಂದಲ್ಲ ಗಟ್ಟಿದೆ ಅಂತೇಳಿ ಬಂಡೆಗಳಿಗೆ ಹಾಯುವಂಥದ್ದು ಇದೇ ಇರಬೇಕು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿ ಏನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನೋವಾಗ್ಯದ ನಿಮ್ಮ ಮುಂದಿಗೆ ಹಂಚ್ಕೊಂಡಿದ್ದೀನಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗೊಂಡು ವಂದನೆಗಳು.